ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ರಮೇಶ್ ಅರವಿಂದ್ ಅವರ ರಾಮ ಶ್ಯಾಮ ಭಾಮ, ಕತ್ತೆಗಳು ಕೋತಿಗಳು ಈ ಸೀರೀಸ್ಗಳು ಹಾಗೂ ಪನ್ನೀರ್ ರಾಮಚಂದ್ರ ಮತ್ತು ಅನಂತ್ ನಾಗ್ ಕಾಂಬಿನೇಷನ್ ಹಲವು ಸಿನಿಮಾಗಳಲ್ಲಿ ನ್ಯಾಚುರಲ್ ಆಗಿರೋಂಥ ಹ್ಯೂಮರಸ್ ಇರ್ತಾ ಇತ್ತು. ಆ ರೀತಿಯ ನ್ಯಾಚುರಲ್ ಆಗಿ ಮೂಡಿ ಬಂದಂಥ ಕಾಮಿಡಿ ಸಿನಿಮಾಗಳನ್ನು ನೋಡಿ ತುಂಬ ವರ್ಷಗಳೇ ಆಗೋಗಿದೆ. ತುಂಬಾ ದಿನಗಳ ನಂತರ ಇವಾಗ ಆ ರೀತಿಯ ಸಿನಿಮಾ ಬರ್ತಾ ಇದೆ. ಅದೇ ಬ್ಯಾಚುಲರ್ ಪಾರ್ಟಿ. ರಕ್ಷಿತ್ ಶೆಟ್ಟಿ ಅವರ ಪರಮವ ಸಿನಿಮಾಸ್ ನಿರ್ಮಾಣ ಮಾಡ್ತಾ ಇರೋ ಮತ್ತು ರಕ್ಷಿತ್ ಶೆಟ್ಟಿ ಅವರೊಟ್ಟಿಗೆ ಈ ಹಿಂದೆ ಕಿರಿಕ್ ಪಾರ್ಟಿ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಕೆಲಸ ಮಾಡಿರುವ ಅಭಿಜಿತ್ ಮಹೇಶ್ ಬ್ಯಾಚುಲರ್ ಪಾರ್ಟಿ ಸಿನಿಮಾವನ್ನು ಮೊದಲ ಬಾರಿಗೆ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಹೇಗಿದೆ, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಮಾತಾಡೋಣ. ಈ ವಿಡಿಯೋ ಸಖತ್ ಮಜಾ ಇದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಇನ್ನು ಟ್ರೈಲರ್ ವಿಚಾರಕ್ಕೆ ಬಂದರೆ ಇಲ್ಲಿ 3 ಜನ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲಿ ಇಬ್ರು ಸಂತೋಷ್ ಮತ್ತು ಮಾಧವ್ ಕುಮಾರ್ ಮ್ಯಾಡಿ. ಇನ್ನು ಈ ಇಬ್ರು ಚಿಕ್ಕ ವಯಸ್ಸಿಂದನೇ ಸ್ನೇಹಿತರಾಗಿರ್ತಾರೆ, ಒಟ್ಟಿಗೆ ಬೆಳೆದಿರ್ತಾರೆ ಕೂಡ. ಇನ್ನು ಅಲ್ಲಿ ನಡೆಯೋ ಒಂದು ಈವೆಂಟ್ನಿಂದ ಅವರ ಸ್ಕೂಲ್ ಮಾಸ್ಟರ್ ಅಚ್ಯುತ್ ಕುಮಾರ್ ಕೂಡ ಈ ಗ್ಯಾಂಗ್ನ ಸೇರ್ಕೊಳ್ತಾರೆ. ಅಂಡ್ ಇಲ್ಲಿ ಒಬ್ಬ ಬ್ಯಾಚುಲರ್, ಇನ್ನೊಬ್ಬನಿಗೆ ಮದುವೆ ಆಗಿದೆ, ಮತ್ತೊಬ್ಬನಿಗೆ ವಯಸ್ಸಾಗಿದೆ. ಹೀಗೆ 3 ಜನರ ನಡುವೆ ನಡೆಯೋ ಕೆಲವೊಂದು ಇನ್ಸಿಡೆಂಟ್ಗಳು ಸಿನಿಮಾದ ಮೇಜರ್ ಎಲಿಮೆಂಟ್. ಇನ್ನು ಸಿನಿಮಾದ ಕಥೆಯಲ್ಲಿ ಮೇಜರ್ ಆಗಿ ಕಾಣೋದು ಒಂದು ಮದುವೆ. ಇನ್ನು ಮದುವೆ ಆದ್ಮೇಲೆ ಏನೆಲ್ಲ ತೊಂದರೆಗಳನ್ನ ನಮ್ಮ ಹುಡುಗರು ಅನುಭವಿಸ್ತಾರೆ, ಯಾವ ರೀತಿಯ ತೊಂದರೆಗೆ ಸಿಕ್ಕಾಕೊಳ್ತಾರೆ, ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಏನೆಲ್ಲ ಆಗುತ್ತೆ. ಇನ್ನ ಇಲ್ಲಿ ಬೆಂಗಳೂರಿಂದ ಬ್ಯಾಂಕಾಕ್ವರೆಗೆ ಒಂದು ಜರ್ನಿ ಇದೆ. ಇನ್ನ ಆ ಜರ್ನಿಗೆ ಕಾರಣ ಆದ್ರೂ ಏನು, ಅಲ್ಲಿಗೆ ಬಂದ ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ನಾವು ಸಿನಿಮಾ ನೋಡ್ಲೇಬೇಕು. ಇನ್ನ ಅಲ್ಲಿ ಒಂದಷ್ಟು ಕ್ಯಾರೆಕ್ಟರ್ಗಳ ಎಂಟ್ರಿ ಆಗುತ್ತೆ. ಸೊ ಆ ಕ್ಯಾರೆಕ್ಟರ್ಗಳಿಗೂ ಈ ಮೂವರಿಗೂ ಇರೋ ಲಿಂಕ್ ಆದ್ರೂ ಏನು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಮೂಡಿಸುತ್ತೆ ಟ್ರೈಲರ್. ಇನ್ನ ಕಾಮನ್ ಆಗಿ ಪ್ರತಿ ಹುಡುಗರು ಮಾಡೋ ಚೇಷ್ಟೆ ಮತ್ತು ಪ್ರತಿಯೊಬ್ಬ ಮದುವೆಯಾದ ಹೆಣ್ಣಿನ ಆಸೆ ಆಕಾಂಕ್ಷೆ ಎಲ್ಲವೂ ಇದ್ದು ಏನು ಇಲ್ಲದ ರೀತಿಯಲ್ಲಿ ತಮ್ಮ ಕೊನೆಗಾಲವನ್ನ ಕಳೆಯೋ ವಯಸ್ಸಾದವರ ಅಭಿಲಾಷೆ, ಹೀಗೆ ಹಲವಾರು ವಿಷಯಗಳನ್ನ ಪೂರ್ತಿ ಕಾಮಿಡಿ ಜೊತೆಗೆ ಕತೆ ಹೇಳಿದ್ದಾರೆ ನಿರ್ದೇಶಕ. ಇನ್ನ ಸಿನಿಮಾದಲ್ಲಿ ದಿಗಂತ್ ಅವರು ಇಲ್ಲಿ ಮದುವೆ ಆಗಿ ತೊಂದರೆ ಅನುಭವಿಸ್ತಾ ಇರೋ ಗಂಡನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರಿಗೆ ಇಲ್ಲಿ ಬರೀ ಹೆಂಡತಿ ಮಾತ್ರ ತೊಂದರೆ ಕೊಡದೆ ಅವರ ಮನೆ ಕೆಲಸದವಳು ಕೂಡ ಕಾಟ ಕೊಡ್ತಾಳೆ. ಇನ್ನ ಸಂತು ಹೆಂಡತಿ ಪಾತ್ರದಲ್ಲಿ ಸಿರಿ ರವಿಕುಮಾರ್ ಕಾಣಿಸ್ಕೊಂಡಿದ್ದಾರೆ. ಪಕ್ಕ ಸ್ತ್ರೀವಾದಿಯಾಗಿ ತೆರೆ ಮೇಲೆ ಖಡಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನ ಸಿನಿಮಾದಲ್ಲಿ ಬರೀ ಪಾರ್ಟಿ ಮಾತ್ರ ಇರದೆ ಈ ಗಂಡ ಹೆಂಡತಿ ಕತೆ ಕೂಡ ಬರುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಲೂಸ್ ಮಾದ ಯೋಗಿ ಅವರ ಮ್ಯಾಡಿ ಕ್ಯಾರೆಕ್ಟರ್ ಸಿಕ್ಕಾಬಟ್ಟೆ ತರಲೆ. ಮದುವೆ ಆಗಿರಲ್ಲ, ಕುಡಿದು ಕ್ವಾಟ್ಲೆ ಮಾಡೋದು. ಅಂಡ್ ಈ ಮ್ಯಾಡಿ ಕ್ಯಾರೆಕ್ಟರ್ಗೆ ಬ್ಯಾಂಕಾಕಲ್ಲಿ ಒಬ್ಳು ಸಿಂಗಲ್ ಮದರ್ ಜೊತೆ ಲವ್ ಆಗುತ್ತೆ. ಲೂಸ್ ಮಾದ ಯೋಗಿ ಅವರ ಈ ಕ್ಯಾರೆಕ್ಟರ್ಗೆ ಒಂದು ಲವ್ ಟ್ರ್ಯಾಕ್ ಇರೋದು ಗೊತ್ತಾಗುತ್ತೆ. ಇನ್ನ ತುಂಬಾ ದಿನಗಳ ನಂತರ ಲೂಸ್ ಮಾದ ಯೋಗಿ ಅವರನ್ನ ಕಾಮಿಡಿ ಜಾನರ್ನಲ್ಲಿ ನೋಡಕ್ಕೆ ಖುಷಿ ಆಗುತ್ತೆ. ಇನ್ನ ಸಿನಿಮಾದಲ್ಲಿ ಬಾಲಾಜಿ ಮೋಹನ್, ಪ್ರಕಾಶ್ ತುಂಬಿನಾಡ್, ಪವನ್ ಕುಮಾರ್, ಶೈನ್ ಶೆಟ್ಟಿ ಇವರುಗಳ ಜೊತೆಗೆ ಇನ್ನು ಹಲವಾರು ಕಲಾವಿದರ ಕ್ಯಾಮಿಯೋ ಕೂಡ ಇದೆಯಂತೆ. ಈ ತರ ಕಲಾವಿದರು ಇದ್ಮೇಲೆ ಸಿನಿಮಾ ಸಖತ್ ಮಜಾ ಕೊಡುತ್ತೆ, ಯಾವುದೇ ಡೌಟ್ ಬೇಡ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಟ್ರೈಲರ್ ಕಟ್ ಸೊಗಸಾಗಿದೆ. ತುಂಬಾ ಶಾರ್ಟ್ಸ್ ಇದ್ರೂ ಕೂಡ ಕಥೆಯನ್ನ ಬಿಟ್ಟು ಕೊಡದೆ ಟ್ರೈಲರ್ನ ಎಡಿಟಿಂಗ್ ಮಾಡಿರೋದು ಸೂಪರ್ ಅಂತ ಹೇಳ್ತೀನಿ. ಇನ್ನ ಟ್ರೈಲರ್ನಲ್ಲಿ ಬರೋ ಡೈಲಾಗ್ಗಳು, ಒನ್ ಲೈನರ್ಗಳು ಸೊಗಸಾಗಿದ್ದಾವೆ. ಇನ್ನ ಸಿನಿಮಾದ ಮೇನ್ ಹೈಲೈಟ್ ಅಂದ್ರೆ ಅದು ಅಲ್ಲಿನ ಮೇಕಿಂಗ್ ಹಾಗೂ ಅಲ್ಲಿನ ಕಾಮಿಡಿ ಸೀನ್ಗಳು. ಅದರಲ್ಲೂ ದಿಗಂತ್ ಅವರಿಗೆ ಕೆಲಸದವಳು ಉರ್ಸೋ ಸೀನು, ಇನ್ನ ದಿಗಂತ್ ಅವರು ಲೂಸ್ ಮಾದ ಯೋಗಿ ಅವ್ರನ್ನ ಬೆಡ್ ಮೇಲಿಂದ ಎದ್ದೇಳಿಸೋ ಸೀನು, ಆಧಾರ್ ಕಾರ್ಡ್ನ ಪೊಲೀಸ್ ಐಡಿ ಅಂತ ತೋರಿಸೋ ಸೀನು, ಇನ್ನ ಕೊನೆಯಲ್ಲಿ ಮಿಷಿನ್ ಗನ್ ಹಿಡ್ಕೊಂಡು ಬರೋ ಬಾಲಾಜಿ ಮೋಹನ್ ಅವರ ಆ ಸೀನು ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಟ್ರೈಲರ್ನಲ್ಲಿ ಕಾಣಿಸ್ತಾ ಇದೆ. ಇನ್ನು ಅರ್ಜುನ್ ರಾಮ್ ಅವರ ಮ್ಯೂಸಿಕ್ ಅಂಡ್ BGM ಸೊಗಸಾಗಿದೆ. ಮಾಡಿರೋ ಸೌಂಡ್ ಡಿಸೈನ್ ಇಷ್ಟ ಆಯಿತು. ಇನ್ನು ಕಾಂತಾರ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, 777 ಚಾರ್ಲಿ ಸಿನಿಮಾಗಳಿಗೆ DOP ಆಗಿದ್ದ ಅರವಿಂದ್ ಕಶ್ಯಪ್ ಅವರ ಸಿನಿಮಾಟೋಗ್ರಫಿ ಸೊಗಸಾಗಿದೆ. ಒಟ್ಟಿನಲ್ಲಿ ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ನೋಡಿದಾಗ ನನಗನ್ಸಿದ್ದು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಜಾ ಮಾಡಿಕೊಂಡು ಸಿನಿಮಾ ನೋಡ್ಬೋದು. ಇದೇ ಜನವರಿ 26ಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ತಾ ಟ್ರೈಲರ್ ನೋಡಿ ನನಗೇನಿಸ್ತು ಹೇಳಿದ್ದೀನಿ. ನೀವು ಈಗಾಗಲೇ ಟ್ರೈಲರ್ ನೋಡಿದರೆ ನಿಮ್ಗೇನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.